ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳೆಯ ಬಂದಿದ್ದಾನೆ, ಭಾರತದ ಪರಮಾಪ್ತ ಗೆಳೆಯ ಬಂದಿದ್ದಾನೆ. ಹೌದು, ಭಾರತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಂದಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಇಡೀ ಭಾರತಕ್ಕೆ ಆತ್ಮೀಯ ಗೆಳೆಯನೊಬ್ಬನನ್ನ ಬರಮಾಡಿಕೊಂಡ ಸಂಭ್ರಮ. ಹಾಗಂತ ಈ ಗೆಳೆಯ ಸಾಮಾನ್ಯ ಗೆಳೆಯನಲ್ಲ, ಒಂದು ದೇಶದ ಅಧ್ಯಕ್ಷ, ಜಗತ್ತಿನ ಬಲಿಷ್ಠ ದೇಶದ ನಾಯಕ. ಆದರೆ ಭಾರತೀಯರು ಮಾತ್ರ ಇವರಲ್ಲಿ ನೋಡೋದು ಬರೀ ಸ್ನೇಹವನ್ನ. ಭಾರತದ ಪ್ರಧಾನಿ ಕೂಡ ಇದನ್ನೇ ನೋಡಿದ್ದು. ಹೀಗಾಗಿ ಎಲ್ಲಾ ಪ್ರೋಟೋಕಾಲ್ಗಳನ್ನ ಬದಿಗಿಟ್ಟು ಗೆಳೆಯನನ್ನ ಏರ್ಪೋರ್ಟ್ನಲ್ಲೇ ಸ್ವಾಗತಿಸಿ ಅಪ್ಪುಗೆ ಕೊಟ್ಟು ತಮ್ಮ ಕಾರ್ನಲ್ಲೇ ಕರೆದುಕೊಂಡು ಬಂದಿದ್ದಾರೆ. ಒಂದು ದೇಶದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳು ಬರ್ತಾರೆ ಅಂದಾಗ ಅದಕ್ಕೆ ತನ್ನದೇ ಆದ ಪ್ರೋಟೋಕಾಲ್ಗಳು ಇರುತ್ತವೆ. ಅವರನ್ನ ಇದೇ ರೀತಿ ಸ್ವಾಗತಿಸಬೇಕು, ಇದೇ ರೀತಿ ಕರೆದುಕೊಂಡು ಬರಬೇಕು ಅನ್ನುವ ನಿಯಮಗಳು ಇರುತ್ತವೆ. ಆದರೆ ಸ್ನೇಹದ ಮುಂದೆ ಇದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ ಅಂತ ಎಲ್ಲವನ್ನ ಬದಿಗೊತ್ತಿ ಮೋದಿ ತಮ್ಮ ಆತ್ಮೀಯ ಗೆಳೆಯ ಪುಟಿನ್ ಅವರನ್ನ ಏರ್ಪೋರ್ಟ್ಗೆ ಹೋಗಿ ಬರಮಾಡಿಕೊಂಡಿದ್ದಾರೆ. ಅದು ಕೂಡ ಅಮೆರಿಕ ಭಾರತದ ಮೇಲೆ ತೀವ್ರ ಒತ್ತಡ ಹಾಕಿರುವ ಸಂದರ್ಭದಲ್ಲಿ ಇಂತಹ ಸ್ವಾಗತ ಇಡೀ ಜಗತ್ತಿಗೆ ದೊಡ್ಡ ಸಂದೇಶವನ್ನೇ ರವಾನೆ ಮಾಡಿದೆ. ನೀವೇನೇ ಮಾಡಿದ್ರೂ ನಮ್ಮ ಸ್ನೇಹವನ್ನ ಮುರಿಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈ ಸ್ವಾಗತದ ಮೂಲಕವೇ ಮೋದಿ ತೋರಿಸಿಬಿಟ್ಟಿದ್ದಾರೆ. ಇನ್ನು ಭಾರತ ಹಾಗೂ ರಷ್ಯಾದ ನಡುವೆ ಹಲವು ಒಪ್ಪಂದಗಳು ನಡೆಯಲಿವೆ. ಈ ಒಪ್ಪಂದಗಳು ಕೂಡ ಜಗತ್ತಿನ ಗಮನ ಸೆಳೆದು ಬಿಟ್ಟಿವೆ. ಅದರಲ್ಲಿ ಪ್ರಮುಖವಾಗಿ ರೆಲೋಸ್ ಒಪ್ಪಂದ, ಮತ್ತೊಂದು ರಕ್ಷಣಾ ಒಪ್ಪಂದ. ಅಷ್ಟಕ್ಕೂ ಏನಿದು ಭಾರತ ಹಾಗೂ ರಷ್ಯಾ ನಡುವೆ ನಡೆಯುತ್ತಿರುವ ಐತಿಹಾಸಿಕ ಒಪ್ಪಂದಗಳು? ಆತ್ಮೀಯ ಗೆಳೆಯನನ್ನ ಸ್ವಾಗತಿಸಲು ಮೋದಿ ಏನೆಲ್ಲ ಪ್ರೋಟೋಕಾಲ್ ಮುರಿದು ಬಿಟ್ರು? ಜೀವದ ಗೆಳೆಯನಿಗೆ ಮೋದಿ ಕೊಟ್ಟ ಉಡುಗೊರೆಯಾದ್ರೂ ಏನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಟೈಮ್ ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮ ಜೊತೆ ಇರ್ತಾರೆ, ಎಲ್ಲರೂ ಆತ್ಮೀಯರೇ, ಎಲ್ಲರೂ ಸ್ನೇಹಿತರೆ. ಆದರೆ ಒಮ್ಮೆ ಟೈಮ್ ಕೆಡ್ತು ಅಂತ ಅಂದುಕೊಳ್ಳಿ, ಯಾರು ಕೂಡ ನಮ್ಮ ಜೊತೆ ಇರೋದಿಲ್ಲ. ತುಂಬಾ ಹತ್ರ ಇದ್ದವರು ಕೂಡ ನಮ್ಮನ್ನ ಕೇರ್ ಮಾಡೋದಿಲ್ಲ. ಆದರೆ ರಷ್ಯಾ ಹಾಗಲ್ಲ. ಸುಖ ಇರ್ಲಿ ದುಃಖ ಇರ್ಲಿ, ಯಾವತ್ತೂ ಭಾರತದ ಜೊತೆ ಇದ್ದ ದೇಶ. ಇದೇ ಕಾರಣಕ್ಕಾಗಿ ರಷ್ಯಾವನ್ನ ಭಾರತದ ಸುಖ ದುಃಖದ ಸಾಥಿ ಅಂತ ಬಣ್ಣಿಸಲಾಗಿದೆ. ಇಡೀ ಜಗತ್ತೇ ಭಾರತದ ವಿರುದ್ಧ ನಿಂತರೂ ರಷ್ಯಾ ಯಾವತ್ತಿಗೂ ಭಾರತವನ್ನ ಬಿಟ್ಕೊಡೋದಿಲ್ಲ. ಅದಕ್ಕೆ ಇತಿಹಾಸವೇ ಸಾಕ್ಷಿ. ಇಂತಹ ಆಪ್ತ ಸ್ನೇಹಿತನನ್ನ ಭಾರತ ಕೂಡ ಅಷ್ಟೇ ಪ್ರೀತಿಯಿಂದ ನೋಡುತ್ತೆ. ಆ ಪ್ರೀತಿ ಪುಟಿನ್ ಭವ್ಯ ಸ್ವಾಗತದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ರಷ್ಯಾಧಿಪತಿ ಪುಟಿನ್ ಅವರನ್ನ ಬರಮಾಡಿಕೊಳ್ಳಲು ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿ ಏರ್ಪೋರ್ಟ್ಗೆ ಹೋಗಿದ್ರು. ಏರ್ಪೋರ್ಟ್ಗೆ ಹೋಗಿದ್ದು ಮಾತ್ರವಲ್ಲ, ಇಬ್ಬರು ನಾಯಕರು ಒಂದೇ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಈ ಹಿಂದೆ ಪುಟಿನ್ ಕಾರ್ನಲ್ಲಿ ಮೋದಿ ಕುಳಿತ ದೃಶ್ಯವನ್ನ ನೀವು ಚೀನಾದಲ್ಲಿ ನೋಡಿರಬಹುದು. ಮೋದಿಗಾಗಿ ಹಲವು ನಿಮಿಷಗಳ ಕಾಲ ಕಾದ ಪುಟಿನ್ ಮುಂದೆ ತಮಗೆ ನೀಡಲಾಗಿದ್ದ ಕಾರ್ನಲ್ಲೇ ಮೋದಿ ಅವರನ್ನ ಕರೆದುಕೊಂಡು ಹೋಗಿದ್ರು. ಆ ಸಂಪ್ರದಾಯ ಈಗ ಕೂಡ ಮುಂದುವರೆದಿದೆ. ಇಬ್ಬರು ನಾಯಕರು ಒಂದೇ ಕಾರ್ನಲ್ಲಿ ಪ್ರಯಾಣಿಸಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಇಬ್ಬರು ನಾಯಕರು ಒಂದೇ ಕಾರ್ನಲ್ಲಿ ಪ್ರಯಾಣ ಮಾಡುವಂತಿಲ್ಲ. ಬೇರೆ ಯಾವುದೇ ದೇಶದ ನಾಯಕರು ಬಂದರೂ ಬೇರೆ ಬೇರೆ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾರೆ. ಆದರೆ ಗೆಳೆಯ ಅಂತ ಬಂದಾಗ ಈ ಶಿಷ್ಟಾಚಾರವನ್ನೆಲ್ಲ ಮೋದಿ ಬದಿಗಿಟ್ಟಿದ್ದಾರೆ. ಇನ್ನು ಮೋದಿ ಹಾಗೂ ಪುಟಿನ್ ಒಟ್ಟಿಗೆ ಪ್ರಯಾಣಿಸಿದ ಕಾರು ಕೂಡ ಈಗ ಜಗತ್ತಿನ ಗಮನ ಸೆಳೆದಿದೆ. ಇಲ್ಲಿವರೆಗೆ ಪ್ರಧಾನಿ ಮೋದಿ ಈ ಕಾರ್ನಲ್ಲಿ ಪ್ರಯಾಣಿಸಿರಲಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇದು ಪ್ರಧಾನಿಯವರ ಅಧಿಕೃತ ಕಾರ್ ಕೂಡ ಅಲ್ಲ. ಅಂದಹಾಗೆ ಇದು ಬಿಳಿ ಬಣ್ಣದ ಟೊಯೋಟಾ ಫಾರ್ಚುನರ್ ವಿಶೇಷ ಸಿಗ್ಮಾ 4 MT ವೇರಿಯಂಟ್ನ ಕಾರ್ ಆಗಿದ್ದು ಮಹಾರಾಷ್ಟ್ರ ನೋಂದಣಿ ಸಂಖ್ಯೆಯನ್ನ ಹೊಂದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪುಟಿನ್ ಯಾವತ್ತೂ ಕೂಡ ಎಲ್ಲಿಗೆ ಹೋದ್ರೂ ತಮ್ಮದೇ ವಾಹನವಾದ ಔರಸ್ ಸೆನಾಟ್ ಲಿಮೋಸಿನ್ ಅನ್ನ ಬಳಸ್ತಾರೆ. ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಯಾವಾಗಲೂ ಈ ಕಾರು ಪುಟಿನ್ ಜೊತೆಗಿರುತ್ತೆ. ಆದರೆ ಈ ಬಾರಿ ಮಾತ್ರ ಮೋದಿ ಜೊತೆ ಫಾರ್ಚುನರ್ ಕಾರ್ನಲ್ಲೇ ಪುಟಿನ್ ಪ್ರಯಾಣಿಸಿದ್ದಾರೆ. ಇನ್ನು ಭಾರತಕ್ಕೆ ಬಂದಿರುವ ಆತ್ಮೀಯ ಗೆಳೆಯನಿಗೆ ಮೋದಿ ಅದೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಈ ಗಿಫ್ಟ್ ಕೂಡ ಈಗ ಗಮನ ಸೆಳೀತಾ ಇದೆ. ಅಂದಹಾಗೆ ಮೋದಿ ಪುಟಿನ್ಗೆ ಕೊಟ್ಟಿರುವ ಗಿಫ್ಟ್ ಬೇರ್ಯಾವುದೂ ಅಲ್ಲ, ಭಗವದ್ಗೀತೆ. ಹೌದು, ಭಗವದ್ಗೀತೆಯ ರಷ್ಯನ್ ಆವೃತ್ತಿಯನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಮೋದಿ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮೋದಿ, ಈ ಪವಿತ್ರ ಗ್ರಂಥ ಜಗತ್ತಿನಾದ್ಯಂತ ಇರುವ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯ ಮೂಲವಾಗಿದೆ ಅಂತ ಬಣ್ಣಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು. ಯಾವ ಭಗವದ್ಗೀತೆಯನ್ನ ಮೋದಿ ಪುಟಿನ್ಗೆ ಉಡುಗೊರೆಯಾಗಿ ಕೊಟ್ಟರೋ ಅದೇ ಭಗವದ್ಗೀತೆಯನ್ನ ರಷ್ಯಾ ಒಂದು ಟೈಮ್ನಲ್ಲಿ ನಿಷೇಧ ಮಾಡೋದಕ್ಕೊರಟಿತ್ತು. ಈ ಬಗ್ಗೆ ನಾವು ಒಂದು ವಿಡಿಯೋವನ್ನ ಕೂಡ ಮಾಡಿದ್ವಿ. ಅದು 2011. ರಷ್ಯಾದಲ್ಲಿ ಭಗವದ್ಗೀತೆಯನ್ನ ನಿಷೇಧ ಮಾಡಬೇಕು ಅನ್ನುವ ಕೂಗು ಎದ್ದಿತ್ತು. ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲು ಕೂಡ ಹತ್ತಿತ್ತು. ಅಲ್ಲಿನ ಕೆಲ ಜನ ಇದನ್ನ ಉಗ್ರಗಾಮಿ ಸಾಹಿತ್ಯ ಅಂತ ಕರೆದು ಬಿಟ್ಟಿದ್ರು.
ಹೀಗಾಗಿ ಭಗವದ್ಗೀತೆಯನ್ನ ರಷ್ಯಾದಲ್ಲಿ ನಿಷೇಧ ಮಾಡಬೇಕು ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅರ್ಜಿ ವಜಾಗೊಳ್ಳುತ್ತೆ. ಈಗ ಕಾಲ ಯಾವ ರೀತಿ ಬದಲಾಗಿದೆ ನೋಡಿ. ಯಾವ ಭಗವದ್ಗೀತೆಯನ್ನ ನಿಷೇಧ ಮಾಡಬೇಕು ಅಂತ ರಷ್ಯಾ ಹೊರಟಿತ್ತು, ಅದೇ ಭಗವದ್ಗೀತೆ ಈಗ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಕೈಯಲ್ಲಿ ಉಡುಗೊರೆ ರೂಪದಲ್ಲಿದೆ. ಕಾಲಚಕ್ರ ತಿರುಗುತ್ತೆ ಅನ್ನೋದು ಇದಕ್ಕೆ ಅಲ್ವಾ. ಇನ್ನು ಭಾರತ ಹಾಗೂ ರಷ್ಯಾ ನಡುವೆ ರಕ್ಷಣಾ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ S-500 ಖರೀದಿ ಕುರಿತಂತೆ ಒಪ್ಪಂದವಾಗುವ ಸಾಧ್ಯತೆ ಇದೆ. S-500ನ ವಿಶೇಷತೆಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೇವೆ. ಇನ್ನು ಭಾರತ ಹಾಗೂ ರಷ್ಯಾ ನಡುವೆ ರಿಲೋಸ್ ಒಪ್ಪಂದವಾಗಲಿದೆ. ಈ ಒಪ್ಪಂದ ಈಗ ಜಗತ್ತಿನ ಗಮನ ಸೆಳೆದು ಬಿಟ್ಟಿದೆ. ಇದರಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳಬಹುದು. ಈ ಒಪ್ಪಂದದ ಬಗ್ಗೆ ತುಂಬಾನೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಬಂದರು, ನೌಕಾನೆಲೆಗಳು, ಏರ್ಫೀಲ್ಡ್ಗಳು, ರಿಪೇರ್ ವರ್ಕ್ಶಾಪ್ಗಳು, ಸ್ಟೋರೇಜ್ ಯೂನಿಟ್ಗಳು, ಹೀಗೆ 2 ದೇಶದಲ್ಲಿರುವ ಈ ಸೌಲಭ್ಯಗಳನ್ನ ಉಭಯ ದೇಶಗಳು ಬಳಸಿಕೊಳ್ಳಬಹುದು. ಅಂದರೆ ಭಾರತದ ಬಂದರುಗಳನ್ನ, ಮಿಲಿಟರಿ ನೆಲೆಗಳನ್ನ ರಷ್ಯಾ ಬಳಸಿಕೊಳ್ಳಬಹುದು. ಭಾರತಕ್ಕೆ ಅಗತ್ಯ ಬಿದ್ದಾಗ ಭಾರತ ರಷ್ಯಾದ ಸೌಲಭ್ಯಗಳನ್ನ ಬಳಸಿಕೊಳ್ಳಬಹುದು. ಒಪ್ಪಂದ ಆಗದೇ ಇದ್ರೂ ಬಳಕೆ ಮಾಡಿಕೊಳ್ಳಬಹುದು. 2 ಸ್ನೇಹಿತ ದೇಶಗಳ ನಡುವೆ ಈ ರೀತಿಯ ವಿನಿಮಯ ಇರುತ್ತೆ. ಆದರೆ ಅದಕ್ಕೆ ಹಲವು ಪ್ರೊಸೀಜರ್ ಆಗುತ್ತೆ, ತುಂಬಾನೇ ಪೇಪರ್ ವರ್ಕ್ ಇರುತ್ತೆ. ಆದರೆ ಈ ಒಪ್ಪಂದ ಆದಮೇಲೆ ಯಾವುದೇ ಟೆನ್ಷನ್ ಇಲ್ಲದೆ ಪರಸ್ಪರ ಸೌಲಭ್ಯಗಳನ್ನ ಬಳಸಿಕೊಳ್ಳಬಹುದು. ಒಂದು ವೇಳೆ ರಷ್ಯಾಗೆ ತನ್ನ ವಿಮಾನಗಳಿಗೆ ರಿಫ್ಯೂಲಿಂಗ್ ಮಾಡಬೇಕು ಅಂತ ಇದ್ರೆ ಭಾರತದ ಮಿಲಿಟರಿ ನೆಲೆಗಳನ್ನ ಬಳಕೆ ಮಾಡಿಕೊಳ್ಳಬಹುದು. ಮೇಂಟೆನೆನ್ಸ್ ಮಾಡಬೇಕು ಅಂತ ಇದ್ರೆ ಭಾರತದಲ್ಲೇ ಮಾಡಬಹುದು. ರಿಪೇರ್ ವರ್ಕ್ ಇದ್ರೂ ಕೂಡ ಮಾಡಬಹುದು. ಅದೇ ರೀತಿ ಭಾರತಕ್ಕೂ ರಷ್ಯಾದಲ್ಲಿ ಅವಕಾಶಗಳು ಇರುತ್ತವೆ. ಹೀಗಾಗಿ ಈ ಒಪ್ಪಂದ ಐತಿಹಾಸಿಕ ಒಪ್ಪಂದವಾಗಿ ಪರಿವರ್ತನೆಯಾಗಲಿದೆ. ಇನ್ನು ಈ ಒಪ್ಪಂದದಿಂದ ಭಾರತ ಹಾಗೂ ರಷ್ಯಾ ನಡುವಿನ ಜಂಟಿ ಸಮರಾಭ್ಯಾಸಗಳ ಸಂಖ್ಯೆ ಹೆಚ್ಚಾಗಲಿದೆ. ಪ್ರಾಕೃತಿಕ ವಿಕೋಪಗಳು ನಡೆದ ಸಂದರ್ಭದಲ್ಲಿ ರಷ್ಯಾ ಭಾರತದ ನೆರವಿಗೆ ಬರಲಿದೆ. ಅದೇ ರೀತಿ ರಷ್ಯಾಗೆ ತೊಂದರೆಯಾದ ಸಂದರ್ಭದಲ್ಲಿ ಭಾರತ ರಷ್ಯಾದ ನೆರವಿಗೆ ಹೋಗಲಿದೆ. ಹೀಗೆ ಈ ಒಪ್ಪಂದದಲ್ಲಿ ಹಲವು ರೀತಿಯ ಲಾಭ ಇದೆ. 2 ದೇಶಗಳಿಗೂ ಇದರಿಂದ ಉಪಯೋಗವಾಗಲಿದೆ. ಹೀಗೆ ಒಂದು ಕಡೆಯಲ್ಲಿ ಭಾರತ ಹಾಗೂ ರಷ್ಯಾ ನಡುವೆ ಐತಿಹಾಸಿಕ ಒಪ್ಪಂದಗಳು ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅತ್ತ ಅಮೆರಿಕಾದ ಹೊಟ್ಟೆ ಉರಿತಾ ಇದೆ. ನಾವೇನೇ ಮಾಡಿದ್ರು ಇವರಿಬ್ಬರನ್ನ ದೂರ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅನ್ನುವ ನೋವು ಅಮೆರಿಕವನ್ನ ಕಾಡ್ತಾ ಇದೆ. ಇದೇ ಹೊಟ್ಟೆ ಕಿಚ್ಚಿನಲ್ಲಿ ಟ್ರಂಪ್ ಭಾರತ ಹಾಗೂ ಅಮೆರಿಕ ನಡುವೆ ನಡೆಯಬೇಕಿದ್ದ ವ್ಯಾಪಾರ ಒಪ್ಪಂದಕ್ಕೆ ಅರ್ಧದಲ್ಲೇ ಬ್ರೇಕ್ ಹಾಕಿದ್ದಾರೆ, ಅಥವಾ ಈ ಪ್ರಕ್ರಿಯೆಯನ್ನ ನಿಧಾನಗೊಳಿಸಿದ್ದಾರೆ. ಇಷ್ಟೆಲ್ಲ ತೆರಿಗೆ ಹಾಕಿದ ಮೇಲಾದರೂ ಭಾರತ ಅಮೆರಿಕ ಹೇಳಿದ್ದನ್ನ ಕೇಳಬಹುದು ಅಂತ ಟ್ರಂಪ್ ಅಂದುಕೊಂಡಿದ್ರು. ಆದರೆ ಟ್ರಂಪ್ ಅಂದುಕೊಂಡಿದ್ದು ಯಾವುದು ಆಗ್ತಾ ಇಲ್ಲ. ಇತ್ತೀಚೆಗಷ್ಟೇ ಅಮೆರಿಕ ಹಾಗೂ ಭಾರತ ನಡುವಿನ ಸಂಬಂಧ ತಿಳಿಯಾಗ್ತಾ ಬರ್ತಾ ಇತ್ತು. ಶೀಘ್ರದಲ್ಲೇ ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಬಹುದೆಂಬ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಆದರೆ ಯಾವಾಗ ಪುಟಿನ್ ಭಾರತ ಭೇಟಿ ನಿರ್ಧಾರವಾಯಿತೋ ಅಲ್ಲಿಂದ ಅಮೆರಿಕ ಬೇಕು ಅಂತಾನೆ ಮಾತುಕತೆಯಲ್ಲಿ ವಿಳಂಬ ಮಾಡಿಕೊಳ್ತಾ ಬರ್ತಾ ಇದೆ. ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನೀವು ನಮ್ಮಿಂದ F-35 ಜೆಟ್ ಅನ್ನ ಖರೀದಿ ಮಾಡಬೇಕು ಅಂತ ಅಮೆರಿಕ ಷರತ್ತು ವಿಧಿಸಿದೆ ಅಂತಾನು ಹೇಳಲಾಗ್ತಾ ಇದೆ. ಇನ್ನು ಪುಟಿನ್ ಕೂಡ ಅಮೆರಿಕದ ಈ ನಿರ್ಧಾರಗಳ ಕುರಿತಂತೆ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಅಮೆರಿಕ ತನ್ನ ಪರಮಾಣು ವಿದ್ಯುತ್ ಸ್ಥಾವರಗಳಿಗಾಗಿ ನಮ್ಮಿಂದ ಪರಮಾಣು ಇಂಧನವನ್ನ ಖರೀದಿ ಮಾಡ್ತಾ ಇದೆ. ಅಮೆರಿಕ ನಮ್ಮ ಇಂಧನವನ್ನ ಖರೀದಿಸುವ ಹಕ್ಕನ್ನ ಹೊಂದಿದ್ರೆ ಭಾರತವು ಕೂಡ ಅದೇ ಸವಲತ್ತನ್ನ ಯಾಕೆ ಹೊಂದಿರಬಾರದು ಅಂತ ಪುಟಿನ್ ಪ್ರಶ್ನಿಸಿದ್ದಾರೆ. ಅದೇನೇ ಇರಲಿ, ಪುಟಿನ್ ಭಾರತದ ಭೇಟಿ ಐತಿಹಾಸಿಕವಾಗಿ ಬದಲಾಗಿದೆ. ಭಾರತದ ಆತ್ಮೀಯ ಗೆಳೆಯನ ಭೇಟಿ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.